5th Standard English Unit 8 Poetry My Land. ಈ ಪದ್ಯದಲ್ಲಿ ಕವಿಗಳು ತಮ್ಮ ಮಾತೃಭೂಮಿಯ ಬಗ್ಗೆ ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ಐರ್ಲ್ಯಾಂಡ್. She is a rich and rare land. Oh, she is a fresh and fair land. She is a dear and rare land. This native land of mine. ಅವರ ಲ್ಯಾಂಡ್ ಹೇಗಿದೆ, ಅವಳು ಹೇಗಿದ್ದಾಳೆ ಅಂದರೆ ತುಂಬ ರೇರ್ ಲ್ಯಾಂಡ್, ಅದು ಅಪರೂಪವಾದಂತಹ ಭೂಮಿ. ಆಮೇಲೆ ಅವಳು ತುಂಬ ಫ್ರೆಶ್ ಆಗಿದ್ದಾಳೆ ಮತ್ತು ಬ್ಯೂಟಿಫುಲ್ ಆಗಿದ್ದಾಳೆ, ತುಂಬ ಸುಂದರವಾಗಿದ್ದಾಳೆ. ಶಿ ಈಸ್ ಎ ಡೇರ್ ಆ್ಯಂಡ್ ರೇರ್ ಲ್ಯಾಂಡ್, ತುಂಬ ಅಪರೂಪವಾದಂತಹ ಭೂಮಿಯದು. ದಿಸ್ ನೇಟಿವ್ ಲ್ಯಾಂಡ್ ಆಫ್ ಮೈನ್, ಇದು ನನ್ನ ನಾಡು, ಇಂತಹ ನಾಡು, ಇದು ನನ್ನ ನಾಡು. ನೋ ಮ್ಯಾನ್ ದೆನ್ ಹಿಯರ್ಸ್ ಆರ್ ಬ್ರೇವರ್, ಹರ್ ವುಮೆನ್ಸ್ ಹಾರ್ಟ್ಸ್ ನೆವರ್ ವೇವರ್. ಬ್ರೇವರ್ ಅಂದರೆ ಧೈರ್ಯಶಾಲಿ, ಇಲ್ಲಿನ ಪ್ರತಿಯೊಬ್ಬ ವ್ಯಕ್ತಿಯು ಧೈರ್ಯಶಾಲಿ, ಮತ್ತು ಇಲ್ಲಿರುವಂತಹ ಹೆಣ್ಣು ಮಕ್ಕಳ ಮನಸ್ಸು ಅಲೆಮಾರಿಯಾಗಿರುವುದಿಲ್ಲ. ಐ ಡು ಫ್ರೀಲಿ ಡೈ ಟು ಸೇವ್ ಹರ್ ಆ್ಯಂಡ್ ಥಿಂಕ್ ಮೈ ಲಾಟ್ ಡಿವೈನ್. ನಾನು ಈ ಮಾತೃಭೂಮಿಯನ್ನು ಕಾಪಾಡೋಕ್ಕೆ ನಾನು ನನ್ನ ಜೀವವನ್ನೇ ಕೊಡ್ತೇನೆ. ಶಿ ಈಸ್ ನಾಟ್ ಎ ಡಲ್ ಆರ್ ಕೋಲ್ಡ್ ಲ್ಯಾಂಡ್. ಡಲ್ ಆಗಿರುವಂತಹ ಮತ್ತು ತಣ್ಣಗಿರುವಂತಹ ಭೂಮಿ ಅಲ್ಲ ಇದು. ನೋ, ಶಿ ಈಸ್ ಎ ವಾರ್ಮ್ ಆ್ಯಂಡ್ ಬೋಲ್ಡ್ ಲ್ಯಾಂಡ್. ತುಂಬ ಬಿಸಿಯಾಗಿರುವಂತಹ ಮತ್ತು ತುಂಬ ಬೋಲ್ಡ್ ಆಗಿರುವಂತಹ ಭೂಮಿ ಇದು. ಚುರುಕುತನದಿಂದ ಕೂಡಿರುವಂತಹ ಭೂಮಿ ಇದು. ಹೋ, ಶಿ ಈಸ್ ಎ ಟ್ರೂ ಆ್ಯಂಡ್ ಓಲ್ಡ್ ಲ್ಯಾಂಡ್. ಸತ್ಯವಾದ ಮತ್ತು ಹಳೆಯ ಭೂಮಿ. ದಿಸ್ ನೇಟಿವ್ ಲ್ಯಾಂಡ್ ಆಫ್ ಮೈನ್. ಇಂತಹ ಭೂಮಿ, ಇದು ನನ್ನ ಮಾತೃಭೂಮಿ. ಹೋ, ಶಿ ಈಸ್ ಎ ಫ್ರೆಶ್ ಆ್ಯಂಡ್ ಫೇರ್ ಲ್ಯಾಂಡ್. ಹೋ, ಶಿ ಈಸ್ ಎ ಟ್ರೂ ಆ್ಯಂಡ್ ರೇರ್ ಲ್ಯಾಂಡ್. ಎಸ್, ಶಿ ಈಸ್ ಎ ರೇರ್ ಆ್ಯಂಡ್ ಫೇರ್ ಲ್ಯಾಂಡ್. ದಿಸ್ ನೇಟಿವ್ ಲ್ಯಾಂಡ್ ಆಫ್ ಮೈನ್. ಇಂತಹ ಭೂಮಿ ನನ್ನ ಭೂಮಿ. ಸುಂದರವಾದ, ಅಪರೂಪವಾದ, ಸತ್ಯವಾದ ನಾಡು ನನ್ನ ಮಾತೃಭೂಮಿ. ಥಾಮಸ್ ಡೇವಿಸ್ ಇವರು ತಮ್ಮ ಮಾತೃಭೂಮಿಯ ಬಗ್ಗೆ ಈ ಪದ್ಯವನ್ನು ಬರೆದಿದ್ದಾರೆ. ರೇರ್ ಅಂದರೆ ಅನ್ಕಾಮನ್, ಅಪರೂಪದ, ಅಂದರೆ ಅದು ಎಲ್ಲೂ ಇರದಂತಹ ಭೂಮಿ. ಫೇರ್, ಬ್ಯೂಟಿಫುಲ್. ವೇವರ್, ಹೆಸಿಟೇಟ್, ಬಿ ಸ್ಕೇರ್ಡ್ ಆಫ್. ನೇಟಿವ್ ಲ್ಯಾಂಡ್ ಅಂದರೆ ಲ್ಯಾಂಡ್ ಆಫ್ ಒನ್ಸ್ ಬರ್ತ್, ಹುಟ್ಟಿದಂತಹ ಭೂಮಿ. ಲಾಟ್, ಒನ್ಸ್ ಫಾರ್ಚೂನ್. ಡಿವೈನ್, ಗಾಡ್ ಲೈಕ್. ಬೋಲ್ಡ್, ಕರೇಜಿಯಸ್. ಆನ್ಸರ್ ದ ಫಾಲೋಯಿಂಗ್ ಕ್ವಶನ್. ಹೌ ಈಸ್ ದ ನೇಟಿವ್ ಲ್ಯಾಂಡ್? ನೇಟಿವ್ ಲ್ಯಾಂಡು ಹೇಗಿದೆ? ಹೌ ಈಸ್ ದ ನೇಟಿವ್ ಲ್ಯಾಂಡ್? ಆನ್ಸರ್: native land is prolific. One cannot forget the beauty of Ireland. She is a apple of one's eye, like this poet goes on describing his native land. How are the men or women in this land? ಈ ಭೂಮಿಯಲ್ಲಿರುವಂತಹ ಗಂಡಸರು ಮತ್ತು ಹೆಂಗಸರು ಹೇಗಿದ್ದಾರೆ? Men are the bravest on the earth and women are not
ಸ್ಕೇರ್ಡ್ ಆಫ್ ಎನಿಥಿಂಗ್. ಇಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಯು ಧೈರ್ಯಶಾಲಿ ಮತ್ತು ಪ್ರತಿಯೊಬ್ಬ ಮಹಿಳೆಯು ಯಾವುದಕ್ಕೂ ಹೆದರದೇ ಇರುವಂತಹ ಮಹಿಳೆಯಾಗಿದ್ದಾಳೆ. ರೈಟ್ ಎ ಶಾರ್ಟ್ ಪ್ಯಾರಾಗ್ರಾಫ್ ಆಫ್ ಫ್ಯೂ ಸೆಂಟೆನ್ಸಸ್ ಆನ್ ಇಂಡಿಯಾ ಮೈ ಮದರ್ಲ್ಯಾಂಡ್. ಮದರ್ಲ್ಯಾಂಡ್ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಬರೆಯಿರಿ. ಇಂಡಿಯನ್, ನಾವು ನಮ್ಮ ದೇಶದ ಬಗ್ಗೆ ಬರಿಬೇಕು. ಇಂಡಿಯನ್ ಈಸ್ ಎ ಲ್ಯಾಂಡ್ ಆಫ್ ಕಲ್ಚರಲ್ ಹೆರಿಟೇಜ್. ದೇರ್ ಈಸ್ ಯುನಿಟಿ ಇನ್ ಡೈವರ್ಸಿಟಿ, ನ್ಯಾಷನಲ್ ಇಂಟಿಗ್ರೇಷನ್ and its promotion is of a high order. India is the largest democratic country in the world. India is proud of many things. Example, Taj Mahal. In one and the same country, we can see many different kinds of art and horticulture. Stylish. Indian woman, the most respected woman by all men. ನಮ್ಮ ಭಾರತೀಯ ಮಹಿಳೆಯರನ್ನು ಪ್ರತಿಯೊಬ್ಬರು ಗೌರವಿಸುತ್ತಾರೆ. ಆಕ್ಟಿವಿಟಿ. ರೈಟ್ ದ ಆಪೋಸಿಟ್ಸ್ ಆಫ್ ದ ಫಾಲೋಯಿಂಗ್ ವರ್ಡ್ಸ್. ಡಲ್, ಬ್ರೈಟ್. ಬ್ರೇವ್, ಕವರ್ಡ್. ವಾರ್ಮ್, ಕೋಲ್ಡ್. ಫಿಯರ್ಫುಲ್, ಫಿಯರ್ಲೆಸ್. ಪ್ಲಾಂಟಿ, ಸ್ಕೇರ್ಸ್. ಇಲ್ಲೊಂದು ಪ್ಯಾರಾಗ್ರಾಫ್ ಕೊಟ್ಟಿದ್ದಾರೆ. ರೀಡ್ ದಿಸ್ ಪ್ಯಾರಾಗ್ರಾಫ್ ಅಂಡ್ ಡೂ ದ ಟಾಸ್ಕ್ ದಟ್ ಫಾಲೋ. ಇಲ್ಲಿ ಪ್ಯಾರಾಗ್ರಾಫ್ ಕೊಟ್ಟಿದ್ದಾರೆ, ಇದನ್ನು ಓದೋಣ. ಲಕ್ಷ್ಮೀಬಾಯಿ ವಾಸ್ ದ ಕ್ವೀನ್ ಆಫ್ ಝಾನ್ಸಿ. ಲಕ್ಷ್ಮೀಬಾಯಿ ಯಾರು? ಝಾನ್ಸಿನ ರಾಣಿ. ಹರ್ ಸ್ಟ್ರಗಲ್ ವಿತ್ ದ ಬ್ರಿಟಿಷ್ ಈಸ್ ಲೆಜೆಂಡರಿ. ದ ಬ್ಯಾಟಲ್ ಬಿಗ್ಯಾನ್ ಅರ್ಲಿ ಇನ್ ಜೂನ್ 1857. ಇವಳು ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡಿದಳು. ಆಮೇಲೆ ಯುದ್ಧ ಯಾವಾಗ ಸ್ಟಾರ್ಟ್ ಆಯಿತು ಅಂದರೆ ಜೂನ್ 1857ನಲ್ಲಿ ಯುದ್ಧ ಸ್ಟಾರ್ಟ್ ಆಯಿತು. ಸರ್ ಹ್ಯೂಜ್ ರೋಸ್ ಕ್ಯಾಪ್ಚರ್ಡ್ ದ ಫರ್ಟರಿಸ್ ಆಫ್ ಝಾನ್ಸಿ ಇನ್ ಮಾರ್ಚ್ 1858. ರಾಣಿ ಲಕ್ಷ್ಮೀಬಾಯಿ resisted but Jhansi was captured by the British when traitors opened the gates of the fortress for them. On the night of 4th of April 1858, she escaped from the fortress and joined Tantia Top at Kalpi. Rani Lakshmibai and Tantia Top captured the fort of Gwalior from Scindia. She died fighting the British on 17th of June 1858 at Gwalior. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಗಿವ್ ಎ ಸೂಟಬಲ್ ಟೈಟಲ್ ಟು ದಿಸ್ ಪ್ಯಾರಾಗ್ರಾಫ್. ಈ
ಪ್ಯಾರಾಗ್ರಾಫ್ಗೆ ಮ್ಯಾಚ್ ಆಗುವಂಥ ಒಂದು ಹೆಸರನ್ನು ಕೊಡಬೇಕು. ಟೈಟಲನ್ನು ರಾಣಿ ಆಫ್ ಝಾನ್ಸಿ. ಹೆಸರು ರಾಣಿ ಆಫ್ ಝಾನ್ಸಿ. ಐಡೆಂಟಿಫೈ ದ ನೌನ್ಸ್ ಇನ್ ದ ಪ್ಯಾರಾಗ್ರಾಫ್. ಈ ಪ್ಯಾರಾಗ್ರಾಫಲ್ಲಿರುವಂತಹ ನೌನ್ಸ್ ಅಂದರೆ ನಾಮಪದಗಳನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಯಾವ್ಯಾವ ಇಲ್ಲಿ ನಾಮಪದ ಅಂದರೆ ಲಕ್ಷ್ಮೀಬಾಯಿ, ಝಾನ್ಸಿ, ಜೂನ್, ಬ್ರಿಟಿಷ್, ಸರ್ ಹ್ಯೂಜ್ ರೋಸ್, ಮಾರ್ಚ್, ರಾಣಿ ಲಕ್ಷ್ಮೀಬಾಯಿ, ಏಪ್ರಿಲ್, ಟಾಟಿಯಾ, ಟಾಪ್, ಗ್ವಾಲಿಯರ್, ಸಿಂಧಿಯಾ, ಜೂನ್, ಗ್ವಾಲಿಯರ್. ಇವೆಲ್ಲ ಏನು ನಾಮಪದಗಳು. ಇಲ್ಲಿಗೆ ಮೈ ಲ್ಯಾಂಡ್ ಪೊಯೆಟ್ರಿಯ ಎಲ್ಲ ಪ್ರಶ್ನೋತ್ತರಗಳು ಆ್ಯಕ್ಟಿವಿಟಿಯು ಮುಗಿದಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ. ಇಲ್ಲಿಗೆ 5ನೇ ತರಗತಿಯ ಇಂಗ್ಲೀಷ್ನ ಎಲ್ಲ ಪಾಠಗಳು ಇದು ಕೊನೆಯದಾದ ವಿಡಿಯೋ ಇಂಗ್ಲೀಷಿನ ಪಾಠದ ಲೆಸನ್ನಿಂದು. ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ.